ಇನ್ನು ಸಿಎಂ ಸಿದ್ದರಾಮಯ್ಯ ಕುಟುಂಬದಲ್ಲಿ ನಡೆದಂತ ಅವ್ಯವಹಾರ ಇದು. ಮುಡಾ ಹಗರಣದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುಟುಂಬದಲ್ಲೇ ನಡೆದಿರುವಂತಹ ಅವ್ಯವಹಾರ ಮುಡಾ ಹಗರಣದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. 2009ರಲ್ಲಿ BSY ಕೋರ್ಟ್ ಕಚೇರಿ ಅಲ್ದಿರ್ಲಿಲ್ವಾ? ಲಿಂಗಾಯತ ಸಿಎಂ ಟಾರ್ಗೆಟ್ ಅಂತ ಅವರು ಹೇಳಿದ್ರ? ನನ್ನ ಮೇಲೂ ಕೂಡ ಆರೋಪ ಮಾಡಿದ್ರು. ಟಾರ್ಗೆಟ್ ಅಂತ ಹೇಳೋಕ್ಕಾಗಿಲ್ಲ. DKಶಿ ಅವರದು ನಡೆಯಿತು, ಆಗ ಒಕ್ಕಲಿಗ ಅಂತ ಮಾಡಿದ್ರ? 1998ರಲ್ಲಿ DCM ಆಗಿದ್ದು ಇದೇ ಸಿದ್ದರಾಮಯ್ಯ ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೂಡ ಹಗರಣ ಬೇರೆ, ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದ್ರೆ ಯಡಿಯೂರಪ್ಪನವರು ನಾವು ಆಗ ನಡೀತಲ್ಲ 2009ರಲ್ಲಿ, ಆ ಸಂದರ್ಭದಲ್ಲೂ ಕೋರ್ಟು ಕಚೇರಿ ಅವರು ಅಲ್ಲದ್ರು. ಹಾಗಾಗಿದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಅಂತ ಹೇಳಿ ಅಸೂಯೆಯಿಂದ ಯಡಿಯೂರಪ್ಪನ ಇಳಿಸ್ಬೇಕು ಅಂತ ಹೋದ್ರು ಅಂತ ಯಡಿಯೂರಪ್ಪನವ್ರು ಹೇಳಿದ್ರ? ಈಗ ನಮ್ಮ ಮೇಲೂ ನಡೀತು. ಅಯ್ಯೋ ಕುಮಾರಸ್ವಾಮಿ ಏನೋ ಒಂದು ಬೆಳೆದ್ಬಿಟ್ಟ ಅಂತೇಳಿ ಕುಮಾರಸ್ವಾಮಿ ಮೇಲೆ ಆ ಜಾತಿ ಒಕ್ಕಲಿಗ ಅಂತ ಹೇಳ್ಬಿಟ್ಟು ನಡೀತಾ ನನ್ನ ಮೇಲೆ. ಈಗ ಶಿವಕುಮಾರ್ದೆ ನಡೀತಲ್ಲಪ್ಪ ಅವ್ರದ್ದು, ಏನು ಒಕ್ಕಲಿಗ ಅಂತ ಮಾಡಿದ್ರ? 98ರಲ್ಲಿ ಡೆಪ್ಟಿ CM ಯಾರಿದ್ರು? 99 ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ವ? ನಾನಿನ್ನೂ ಆಗ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದೆ, ಇದು ಬಂದೇ ಇರಲಿಲ್ಲಪ್ಪ. ನನಗೆ ಕೇಳಿದ್ರೆ ನನ್ನೇನು ಮಾಡಲಿ? ಆವಾಗ ಯಾರು ಮಾಡೋರು ಅವ್ರನ್ನ ಕೇಳಬೇಕು. ಅವ್ರು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳದು ಪ್ರಮುಖವಾಗಿದೆ ಅಲ್ವಾ? ಅದಕ್ಕೆ ಶಿವಕುಮಾರ್ ಅದಕ್ಕೆ ಹೇಳೋದು. ಬೇರೆಯವರು ಮಾಡಿದ್ರೆ ಇಲ್ಲಿ ಯಾತಿ ಕೇಳ್ತೀನಿ ಅಂದರೆ, ಅವರು ಯಾವ ಪೊಸಿಷನಲ್ಲಿದ್ದಾರೆ? ಇವರು ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದಾಗ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ವ್ಯವಹಾರ. ನೀವು ಶಾಸಕರುಗಳು ಬೇರೆ ಬೇರೆಯವರು ರಿಯಲ್ ಎಸ್ಟೇಟ್ನವರು ಭಾಳ ಜನ ಮಾಡ್ಕೊಂಡವ್ರೆ. ಈ ಜಮೀನು ಎಷ್ಟು ಕೊಡಬೇಕು ಅನ್ನೋದು ಇದೆ ಇದರಲ್ಲಿ. 3 ಎಕರೆಗೆ 2 ಸೈಟ್ ಕೊಡೋಕ್ಕೆ ಅವಕಾಶ ಇರೋದು ಇವ್ರ ನಿಯಮಾವಳಿಲಿ. 2ರ ಮೇಲೆ ಕೊಡೋಂಗಿಲ್ಲ. 3 ಎಕರೆಗೆ 3ರಿಂದ 4 ಎಕರೆಗೆ 2 ಸೈಟ್ ಕೊಡೋಕ್ಕೆ ಅವಕಾಶ ಇರೋದು. ಅಂದರೆ ಎಲ್ಲಿ ಸೈಟ್ ಇವ್ರಿಗೆ ಭೂಮಿ ಹೋಗಿರುತ್ತೆ ಅಲ್ಲಿ ಕೊಡಬೇಕು. ವಿಜಯನಗರ ಲೇಔಟಲ್ಲ ಕೊಡೋದು. ಇಲ್ಲಿ ಈ ಪ್ರೊಸೀಡಿಂಗ್ಗಳಿದ್ದಾವೆ, ಇದೆಲ್ಲ ಮೂಡ ಪ್ರೊಸೀಡಿಂಗ್ಗಳಿವೆಲ್ಲ ಏನೇನಾಗಿದೆ ಅಂತೇಳಿ